ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ ಸರ್. ಯಾವ ಪ್ರಶ್ನೆ, ಯಾವ ಉತ್ತರ? ಹಲೋ, ಮರ್ತೋಗ್ಬಿಟ್ರಾ? ನಾನು 2 ಬಿಟ್ಬಿಡ್ತೀನಿ ಅಷ್ಟೇ. ಸಿಂಪಲ್ ಆಗಿ ಹೇಳೋ ಮನುಷ್ಯ ನಾನಲ್ಲ. ನಿಮ್ಮ ಅಕ್ಕನ ಮದುವೆ ಮುಗಿಲಿ, ನೀವು ಯೋಚನೆನೂ ಮಾಡಿರಬಾರ್ದು, ಹಂಗೆ ಹೇಳ್ತೀನಿ. ಅಷ್ಟೊತ್ತವರೆಗೂ ಕಾಯ್ಬೇಕಾ ಸರ್? ನೀವು ಉತ್ತರ ಕೇಳಿದ್ರಲ್ಲ, ಪರೀಕ್ಷೆಗೆ ರೆಡಿಯಾಗಕ್ಕೆ ಟೈಮ್ ಬಿಡ್ವೇನ್ರಿ? ಇದೆಲ್ಲ ಮುಗಿಲಿ, ಅಲ್ಲಿ ಪಕ್ಕದಲ್ಲಿ ಹಾಲ್ ಇದೆಯಲ್ಲ, ಅಲ್ಲಿಗ ಯಾಕೆ? ನೀವೇ ಉತ್ತರ ಕೇಳೋದಲ್ರಿ, ಅದಕ್ಕೆ. ಯಾವ ತರ ಅನ್ಕೊಂಡಿದ್ದೀರಾ? ಹೇಳಲ್ಲ. ನೀವು ಹೋಗಿ ಸರ್. ಅಯ್ಯೋ ಇರಿ ಸರ್, ಒಂದೊಂದ್ಸಲ ಓರೆಗಾಡ್ತೀರಾ ನೀವು. ನೀವು ಯಾವಾಗಲೂ ಹೊರಗಾಡ್ತೀರಾ. ಹೇಗಿದ್ರು ನೀವು ಉತ್ತರ ಕೊಡೋದಕ್ಕೆ ತಡ ಆಗತ್ತೆ ಅಲ್ವಾ? ನನ್ನ ಕೈಲಿ ಕಾಯಕ್ಕಾಗಲ್ಲ ಸರ್. ಹೀಗೆ ಅದೇ ಕಲ್ಲರಿಗೆ ಬಂದಿತ್ತು. ಮತ್ತೆ ಕರ್ಣ, ಎಲ್ಲರೂ ನಮ್ಮನ್ನು ಹುಡುಕ್ತಿರ್ತಾರೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಹುಷಾರು. ಇಲ್ಲ, ನನ್ನ ಕೈಲೇನಾಗಲ್ಲ. ಮುಹೂರ್ತದ ಟೈಮ್ ಬೇರೆ ಹತ್ರ ಬಂತು, ಇನ್ನ ಯಾರು ಕರಿಯಕ್ಕೆ ಬರಲೇ ಇಲ್ವಲ್ಲ ಶಾಂತಿ. ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿ ಇದ್ದಾಗ ಹೀಗೊಂದು ಸ್ವಲ್ಪ ತಡ ಆಗುತ್ತೆ. ಇನ್ನೇನು ಮುಗಿತಾ ಬಂದಿರ್ಬೋದು, ಕರೀತಾರಿರು. ಇಲ್ಲ, ನನಗಂತೂ ಕಾದು ಕಾದು ಕೈ ಕಾಲೆಲ್ಲ ನಡ್ಕ ಶುರು ಆಗ್ತಿದೆ. ಶಾಂತಿ, ನೀನೇ ಹೋಗಿ ಅವ್ರು ನಾನು ಬೇಗ ಕರಿಯಕ್ಕೆ ಹೇಳ್ತೀಯ ಪ್ಲೀಸ್. ಬಾ ಇಲ್ಲಿ ಬಾ, ನೀ ಕೂತ್ಕೋ, ಬಾ, ತಾಳ್ಮೆ ಕೇಳ್ಕೊಬೇಡ. ನಾವು ಶಾಸ್ತ್ರ ಸಂಪ್ರದಾಯಗಳನ್ನ ಗಡಿಬಿಡಿಯಲ್ಲಿ ಮಾಡಿ ಮುಗಿಸ್ಬಾರ್ದು. ಅವ್ರು ಬಂದು ಕರೀತಾರೆ. ಹಾಂ, ನೀನು ಶಾಂತವಾಗಿರ. ಸರ್, ಮಾವ ಎಲ್ಲೂ ಕಾಣಿಸ್ತಿಲ್ಲ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಯಾಕೆ ಸರ್ ಹೀಗಾಗ್ತಿದೆ? ಒಂದು ವೇಳೆ ಮದುವೆ ನಡೆದಿಲ್ಲ ಅಂದ್ರೆ ಅಚ್ಚಿ ಇರಲ್ಲ ಸರ್. ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಅಕ್ಕ ತಡ್ಕೊಳಲ್ಲ ಸರ್. ಅವ್ರಿಬ್ರು ಇಲ್ದೆ ನಾನಂತೂ ಖಂಡಿತವಾಗ್ಲೂ ಇರಲ್ಲ ಸರ್. ನಿಧಿ, ಪ್ಲೀಸ್ ನೀವು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಅಕ್ಕಂಗಾಗ್ಲಿ ಅಜ್ಜಿಗಾಗ್ಲಿ ನಾನು ಏನೂ ಆಗೋದಕ್ಕೆ ಬಿಡಲ್ಲ. ಭಾವನೆ ಕಾಣಿಸ್ತಿಲ್ಲ ಸರ್. ಖಾಲಿ ಮಂಟಪದಲ್ಲಿ ಇನ್ಯಾವ ಕನ್ಸು ಉಳಿಯುತ್ತೆ? ಕರುನಾಡ